ಸಜ್ಜನ ಸನ್ನಿಹಿತವಾದ ಭಕ್ತಿ ಹೊತ್ತಿಗೊಂದು ಪರಿಯುಂಟೆ ಹೇಳ. ಒಮ್ಮೆ ಅಹಂಕಾರ, ಒಮ್ಮೆ ಕಿಂಕಿಲವೇ, ಮನಕ್ಕೆ ಮನಸಾಕ್ಷಿಯಾಗಿ ಮಾಡುವ ಭಕ್ತನಲ್ಲಿ ಗುಹೇಶ್ವರ ನಿಪ್ಪನಲ್ಲದೆ ಪ್ರಪಂಚಿನೊಳಗಿಲ್ಲ ಕಾಣ ಸಂಗನ ಬಸವಣ್ಣ. ಈ ವಚನ ಬಸವಣ್ಣನಿಗೆ ಹೇಳಿದಂತಿದ್ದರೂ ಇಡೀ ಶರಣರ ಕುಲಕ್ಕೆ ಅಲ್ಲಮ ಪ್ರಭುಗಳು ಹೇಳುತ್ತಿದ್ದಾರೆ. ಸಜ್ಜನರನ್ನು ಕೂಡಿಕೊಂಡ ಭಕ್ತಿ ಹೊತ್ತು ಹೊತ್ತಿಗೆ ಒಂದೊಂದು ರೀತಿಯಾಗುತ್ತದೆ. ಒಂದು ಸಲ ಅಹಂಕಾರ, ಇನ್ನೊಂದು ಸಲ ವಿನಮ್ರತೆ. ಮನಕ್ಕೆ ಮನಸಾಕ್ಷಿಯಾಗಿ ಪೂಜೆ ಮಾಡುವ ಭಕ್ತನಲ್ಲಿ ಶಿವನಿರುತ್ತಾನಲ್ಲದೆ ಪ್ರಾಪಂಚಿಕನಾದ ಸಾಮಾನ್ಯರಲ್ಲಿ ಶಿವನಿರುವುದಿಲ್ಲ. ಅಂದರೆ ಭಕ್ತಿ ಅಥವಾ ಪೂಜೆ ಸದಾ ಒಂದೇ ರೀತಿಯಲ್ಲಿರಬೇಕು. ಒಮ್ಮೆ ಅಹಂಕಾರ, ಇನ್ನೊಮ್ಮೆ ವಿನಮ್ರತೆಯ ಪ್ರದರ್ಶನ ಕೂಡದು. ಅಂದರೆ ವಿನಮ್ರತೆಯ ಪ್ರದರ್ಶನ ಮಾಡಬಾರದು. ತನ್ನ ಮನಕ್ಕೆ ತನ್ನ ಮನಸಾಕ್ಷಿಯಾಗಿರುವಂತೆ ಏಕನಿಷ್ಠೆಯಿಂದ ಪೂಜಿಸಬೇಕು. ಅಂಥ ಭಕ್ತನಲ್ಲಿ ಶಿವನಿರುತ್ತಾನೆ. ಪ್ರಾಪಂಚಿಕವಾದ ಮಾಯಾಮೋಹಗಳಲ್ಲಿ ಮುಳುಗಿದವನಿನಲ್ಲಿ ಶಿವನಿರುವುದಿಲ್ಲ ಎಂಬುದು ಅಲ್ಲಮ ಪ್ರಭುಗಳ ಅಭಿಪ್ರಾಯವಾಗಿದೆ. ಸಂಗ್ರಾಮ ಒಡ್ಡಿನಲ್ಲಿ ಹಂದೆ ಗೆಲ್ಲಬಲ್ಲನೆ ಹೇಳ. ನಿಂದ ನಿಲುವಿನ ಘನ ಮಾಡುವ ಈ ಕಂದ ಈಜಾಡಬಲ್ಲನೆ ಹೇಳ. ಗುಹೇಶ್ವರನೆಂಬ ನಿರಾಳ ಘನವ ಪಂಚೇಂದ್ರಿಕ ಬಲ್ಲನೆ ಹೇಳ. ಹೇಡಿಯಾದವನು ಯುದ್ಧ ಸಂಭವಿಸಿದಾಗ ಗೆದ್ದವರಲು ಸಾಧ್ಯವೇ? ಆಳವಾದ ನೀರಿನಿಂದ ಕೂಡಿರುವ ಮಡುವನ್ನು ಒಂದು ಮಗು ಈಜಲು ಸಾಧ್ಯವೇ? ಅದರಂತೆಯೇ ಗುಹೇಶ್ವರ ಎಂಬ ಘನವನ್ನು ಪಂಚೇಂದ್ರಿಯಗಳಿಗೆ ದಾಸನಾಗಿರುವವನು ಅರಿಯಲು ಸಾಧ್ಯವೇ? ಈ ಪ್ರಶ್ನೆಗಳಿಗೆ ಒಂದೇ ಉತ್ತರ ಇಲ್ಲ. ಅಸಾಧ್ಯಗಳ ಸಾಲಿನಲ್ಲಿ ಇಂದ್ರಿಯಗಳಿಗೆ ವಶವಾದವನು ಶಿವನನ್ನು ಘನವೆಂದು ಅರಿಯಲು ಸಾಧ್ಯವಿಲ್ಲ. ಅಸಾಧ್ಯಗಳ ಸಾಲಿನಲ್ಲಿ ಇಂದ್ರಿಯಗಳಿಗೆ ವಶವಾದವನು ಶಿವನೆಂಬ ಘನವನ್ನು ಅರಿಯಲು ಸಾಧ್ಯವಿಲ್ಲ ಎಂಬುದು ತಿಳಿಯುತ್ತದೆ. ಅಂದರೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಸಾಧಿಸಿದ ಅಥವಾ ಇಂದ್ರಿಯಗಳನ್ನು ಜಯಿಸಿದವನು ಮಾತ್ರ ಶಿವನ ಘನವನ್ನು ಅರಿಯಲು ಸಾಧ್ಯ ಎಂಬುದು ಅಲ್ಲಮರ ಈ ವಚನದ ಸಾರಾಂಶ. ಶೀಲವೆಂದಡೇನು? ತನುಮನ ಧನವೆಂಬ ತ್ರಿಪುರವಿರಲು ಆ ತ್ರಿಪುರ ಸಂಹಾರ ಮಾಡಿ ಭಸ್ಮಾಂಗಿಯಾದಲ್ಲದೆ ಶೀಲವಿಲ್ಲ ಕಾಣ ಗುಹೇಶ್ವರ. ಶೀಲ ಶರಣರ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದ್ದು. ಆ ಶೀಲ ವ್ಯಕ್ತಿಯ, ಅದರಲ್ಲೂ ಭಕ್ತನ ವ್ಯಕ್ತಿತ್ವದ ಪ್ರಮುಖ ಲಕ್ಷಣ. ಪ್ರಾಪಂಚಿಕ ನಡವಳಿಕೆಯ ಜೊತೆಗೆ ಭಕ್ತನಾಗಿಯೂ ಅವನ ಶೀಲವನ್ನು ನಿಷ್ಠೆಯಿಂದ ಪಾಲಿಸಬೇಕು. ಆ ಶೀಲಕ್ಕೆ ಅಲ್ಲಮ ಪ್ರಭು ತನ್ನದೇ ಆದ ಪರಿಕಲ್ಪನೆಯನ್ನು ನೀಡಿದ್ದಾರೆ. ತನು, ಮನ, ಧನ ಎಂಬ ತ್ರಿಪುರಗಳು. ಆ ತ್ರಿಪುರಗಳನ್ನು ಸಂಹಾರ ಮಾಡಿ ಸುಟ್ಟು ಆ ಭಸ್ಮವನ್ನು ಧರಿಸಿದವನಿಗೆ ಯಾವ ಶೀಲದ ಗೊಡವೆಯೂ ಇಲ್ಲ. ಶಿವನನ್ನು ತ್ರಿಪುರ ಸಂಹಾರಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವನು ತ್ರಿಪುರಗಳನ್ನು ಸುಟ್ಟು ಭಸ್ಮ ಮಾಡಿದವನು. ತನು, ಮನ, ಧನಗಳನ್ನು ಸುಟ್ಟು ಭಸ್ಮ ಮಾಡಿ ಆ ಭಸ್ಮವನ್ನು ವಿಭೂತಿಯಂತೆ ದೇಹಕ್ಕೆ ಧರಿಸಿಕೊಂಡರೆ ಅದೇ ಶೀಲ. ಅಂದರೆ ಭಕ್ತನಾದವನು ದೇಹಿಕ, ಪ್ರಾಪಂಚಿಕ ಮತ್ತು ಮಾನಸಿಕವಾದ ಎಲ್ಲ ಆಸೆಗಳನ್ನು ಗೆದ್ದು ಶೀಲವಂತನಾಗಬೇಕು ಎಂಬುದು ಈ ವಚನದ ಭಾವಾರ್ಥ. ಶಿವಶರಣನು ನಿದ್ದೆಗೈದಡೆ ಜಪ ಕಾಣಿರಣ್ಣ. ಶಿವಶರಣನು ಎದ್ದಡೆ ಶಿವರಾತ್ರಿ ಕಾಣಿರಣ್ಣ. ಶಿವಶರಣನು ನಡೆದಡೆ ಪಾವನ ಕಾಣಿರಣ್ಣ. ಶಿವಶರಣನು ನುಡಿದಡೆ ಶಿವತತ್ವ ಶಿವಮಂತ್ರ ಕಾಣಿರಣ್ಣ. ಶಿವಶರಣನು ನೋಡಿದರೆ ಪಾಪಕ್ಷಯ ಕಾಣಿರಣ್ಣ. ಶಿವಶರಣನು ಮುಟ್ಟಿದರೆ ಸರ್ವಸಿದ್ಧಿ ಕಾಣಿರಣ್ಣ. ಶಿವಶರಣನು ಮನವೇ ಲಿಂಗ ಕಾಣಿರಣ್ಣ. ಶಿವಶರಣರ ಕಾಯಕವೇ ಕೈಲಾಸ ಕಾಣಿರಣ್ಣ. ಗುಹೇಶ್ವರ ನಿಮ್ಮ ಶರಣರ ಚಾರಿತ್ರ್ಯ ವಿಪರೀತವಯ್ಯ. ಶಿವಶರಣರ ನಿದ್ರೆ ಮಾಡಿದರೆ ಅದೇ ಜಪ, ಎಚ್ಚರಗೊಂಡರೆ ಅದೇ ಶಿವರಾತ್ರಿ. ಅವರು ನಡೆದರೆ ಅದೇ ಪಾವನ ಭೂಮಿ, ನುಡಿದರೆ ಶಿವತತ್ವ, ಅದೇ ಶಿವಮಂತ್ರ. ಅವರು ನೋಡಿದರೆ ಪಾಪನಾಶ, ಮುಟ್ಟಿದರೆ ಸರ್ವಸಿದ್ಧಿ. ಅವರ ಮನವೇ ಶಿವಲಿಂಗ, ಅವರ ದೇಹವೇ ಕೈಲಾಸ. ಅವರ ಚಾರಿತ್ರ್ಯ ಲೋಕರೂಢಿಗೆ ವಿರೋಧವೆನಿಸಿದರೂ ವಿಶೇಷವಾಗಿದೆ. ಅಲ್ಲಮ ಪ್ರಭುಗಳು ಶಿವಶರಣರ ಮಹಿಮೆಯನ್ನು ವಿಶೇಷವಾಗಿ ಚಿತ್ರಿಸಿದ್ದಾರೆ. ಶಿವಶರಣರ ಹಿರಿಮೆಯನ್ನು ವಿಶೇಷವಾಗಿ ಚಿತ್ರಿಸಿದ್ದಾರೆ. ಅಂತಹ ಹಿರಿಮೆಯುಳ್ಳ ಶಿವಶರಣರು ಎಷ್ಟು ಜನರಿದ್ದರೋ ಏನೋ. ಆದರೆ ಈ ವಚನದಲ್ಲಿ ಅವರು ಶಿವಶರಣರ ಒಂದು ಹಿರಿಯ ಆದರ್ಶವನ್ನು ಹೇಳಿದ್ದಾರೆನ್ನಬಹುದು. ಶಿವಶರಣರು ಹೀಗಿರಬೇಕು ಎಂದು ಸೂಚಿಸಿದ್ದಾರೆ. ಅಂದರೆ ಶಿವಶರಣನ ನಿದ್ದೆ, ಎಚ್ಚರ, ನಡೆನುಡಿ, ತನುಮನ ಸರ್ವವು ಶ್ರೀಮಂತವಾಗಿರಬೇಕೆಂಬುದು ಈ ವಚನದ ಅರ್ಥ.